ನಿಂಗೆ ಕೋಲ ಕಟ್ಲಿಕ್ಕೆ ಆಗುದಿಲ್ವಾ? ಅದು ಮೊದ್ಲು ಹೇಳಿ ಉಳ್ಳಾಯ. ಅವ ಈಗ ಹೇಳಿ ನಾನು ಅವನಿಗೆ ಬಿಟ್ಟು ಕೊಡ್ಲಿಕ್ಕೆ ತಯಾರಾಗಿದ್ದೆ. ಯಾರು ಹೇಳುದು ಅವನಿಗೆ? ದೈವದ ಚಾಕ್ರದ ವಿಷಯ ಎಲ್ಲ ಅವನಿಗೆ ಗೊತ್ತುಂಟು. ಅದಿಲ್ಲಿಗೆ? ಅದವನ ತಲೆ ಸುರಿಬೇಕಲ್ಲ, ಇಲ್ದಿದ್ರೆ ರೇಷನ್ ಕಾರ್ಡ್ ಕೊಡ್ತಾನ. ನಿನ್ನೆ ದಣ್ಣ ಇಲ್ಲೋಯ್ತು? ಅಲ್ಲ, ಈಗ ನಾನು ಕೋಲ ಕಟ್ಟುದಿಲ್ಲ ಅಂತ ಯಾರು ಹೇಳಿದ್ರು? ಅದು ಜಾತಿದ್ ಕೋಳಿ ಅಲ್ವಾ? ಒಂದೆರಡು ದಿನ ಇರ್ಲಿ. ಜಾತಿದೆಂತ ಮತ್ತೆ ಹುಟ್ಟುದಿಲ್ವಾ? ಇವೊಂದೊಂದು ಅಧಿಕ ಈ ವರ್ಷ ಅದೊಂದು ಹುಲಿ ವೇಷ ಇಳಿಸುವ ಅಂತ. ನಿಂಗೆಂತ ಅಧಿಕ ಪ್ರಸಂಗ? ದೊಡ್ಡವರು ಮಾತಾಡುವಾಗ ಮಧ್ಯೆ ಬಾಯಿ ಹಾಕುದು? ಸುಮ್ನೆ ಕೂತ್ಕೊಳ್ಳ. ಬಂದವ್ರ ಮುಂದೆ ಎಲ್ಲ ಮರ್ಯಾದೆ ತೆಗಿಲಿಕ್ಕೆ ಆಯ್ತು ನೀವು. ಸೇಕೋ ಹೊಡಿಲಿಕ್ಕೆ ಹೋದದ್ದು ಸುಮ್ಮನೆ ಅಲ್ಲ, ಅವನಿಗೆ ಸಾರಿ ಹೊಡಿಬೇಕಿತ್ತು, ಎಲ್ಲ ನಿಲ್ತಿತ್ತು. ಜಾತಿ ಮನುಷ್ಯ ಅದಕ್ಕೆ ಪ್ರಸಂಗ. ನಾನೆಂತ ಅದಕ್ಕೆ ಪ್ರಸಂಗ ಮಾಡಿದೆ? ಅದ್ರಲ್ಲಿ ತಪ್ಪಿದ್ದನ್ನು ತಪ್ಪಂತ ಹೇಳಿ ಅದೆಂತ ತಪ್ಪು? ಮಾತಾಡ್ಲಿಕ್ಕೆ ಇವನನ್ನ ತಮ್ಮನಾಗ ಅದಕ್ಕೆ ಬಂದ ಅವನ ಪಾಪ ಆಗ್ತದೆ ನಿಂಗೆ. ಅಪ್ಪನ ಸುದ್ದಿ ಬೇಡ. ಈಗ ಶ್ರೀಧರ ಆ ಗುಣೆ ಹಚ್ಚಿಡು. ಧನಿಯಾ ಕೊಡ್ತೇನೆ. ಹಾ ಕೊಡಿ ಉಳ್ಳಾಯ. ಕಟ್ಲೇದ ಆಗಲೇ ಕೊಟ್ಟಾಗಿದೆಲ್ಲ. ಎಂತ ಶೇಖರ, ಆ ಪ್ರಾಯದವನಿಗೆ ಯಾಕೆ ಕಷ್ಟ ಕೊಡ್ತೀಯ? ನಿಂಗೆ ಕೋಲ ಕಟ್ಲಿಕ್ಕೆ ಆಗುದಿಲ್ವಾ? ಅದು ಮೊದ್ಲು ಹೇಳಿ ಉಳ್ಳಾಯ. ಅವ ಈಗ ಹೇಳಿ ನಾನು ಅವನಿಗೆ ಬಿಟ್ಟು ಕೊಡ್ಲಿಕ್ಕೆ ತಯಾರಾಗಿದ್ದೆ. ಯಾರು ಹೇಳುದು ಅವನಿಗೆ? ದೈವದ ಚಾಕ್ರದ ವಿಷಯ ಎಲ್ಲ ಅವನಿಗೆ ಗೊತ್ತುಂಟು. ಬರುವ ವರ್ಷ ಅವನ ಹತ್ರವೇ ಕಟ್ಟಿಸುದು. ಅಲ್ಲ, ಅವನೇ ಹೇಳ್ತಾ ಇದ್ದಾನೆ ನಿಂಗೆ ಕಟ್ಬೋದಲ್ಲ. ಎಂತ ಮಾರ, ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗುದಿಲ್ಲ. ಅಲ್ಲ, ದೈವದ ಚಾಕ್ರಿ ಮಾಡ್ಲಿಕ್ಕೆ ಊರಲ್ಲಿ ಜನ ಇಲ್ಲದಕ್ಕಲ್ಲ ನಮಗೆ ಸಿಕ್ಕಿದ್ದು. ನಮ್ಮ ಹಿರಿಯರು ಮಾಡಿದ ಪುಣ್ಯ ಅದು. ಅಲ್ಲ, ಈಗ ನಾನು ಕೋಲ ಕಟ್ಟುದಿಲ್ಲ ಅಂತ ಯಾರು ಹೇಳಿದ್ರು? ಪಟ್ಟಿ ಕೊಡಿಸಿ, ನಾನು ಕಟ್ತೇನೆ. ಎಂತದ ನಿಂದು? ಎಲ್ಲ ನಿಂದೆ ಆಗ್ಬೇಕಾ? ಕೋಪ ಒಂದು ಮೂಗಿನ ತುದಿಯಲ್ಲೇ. ಎಂತಾದ್ರೂ ಎದುಕೊಂಡು ಓಡುವೆ. ಆವತ್ತೊಂದು ಒತ್ತಾಯದಲ್ಲಿ ಆಟಿಗಳಂಜ ವೇಷ ಹಾಕಿದಿ ಮಾರಾಯ. ಬಾ, ನಿಂದೊಂದು ಅವಸ್ಥೆ. ನಿಂಗೊಂದು ಹೆಂಡತಿ ಮಕ್ಕಳು ಉಂಟು ನೆನ್ಪುಂಟ ಮಾರಾಯ. ಮನಸ್ಸಿಗೆ ಅತ್ತಿಯೇ ಆ ಕೋಳಿಯ ಕಾಲಿದ್ದು ಗಂಟಿಗೆ ಹೊಡಿಬೇಕು. ಎಲ್ಲಿ ಸತ್ತೋಯ್ತು ಅಂತ. ಬಾ 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 ಅಮ್ಮ ಬಾ ಬಾ ಉಂಡಾರ ಉಂಡೆ ಬಾ ಬಾ. ಎಲ್ಲಿ ಅಂದು ಉಂಡಾರು ಸುಮ್ಮನೆ ಕೂತ್ಕೊಂಡ್ರಾಯ್ತು. ನರಿ ಹೊತ್ಕೊಂಡು ಹೋಯ್ತಾ ಅಂತ ಮಾರಿದ್ದು. ಬಾ 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 ಆಗ ಅಲ್ಲಿ ಬಾ 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 ಬಾ. ಈಗ ಒಳಗೆ ಮಗು ಅಳ್ತಾ ಉಂಟು. ಮಗುವನ್ನು ಮಲಗಿಸಿ ಬಟ್ಟೆ ಒಗಿಲಿಕ್ಕೆ ಆಗುದಿಲ್ವಾ? ಭಾರಿ ಕೆಲ್ಸ ಇದ್ದವ್ರಾಗೆ ಮಾಡ್ತಾರೆ. ನಾನೆಂತ ಇಲ್ಲ ಆಟ ಆಡುದಾ? ಅವನಿಗೆ ಪುರ್ಸೊತ್ತು ಎಲ್ಲುಂಟು ಮಾರೈತಿ. ಊರಿದ್ದು ಕೆಲಸ ಎಲ್ಲ ಅವನ ತಲೆಗೆ ಅಲ್ವಾ? ಬಾ 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 ತಿನ್ನ. ಬಾ ಬಾ ತಿನ್ನ. ಬಾ ಬಾ. ಅದಿಲ್ಲಿಗೆ? ಅದವನ ತಲೆ ಸುರಿಬೇಕಲ್ಲ, ಇಲ್ದಿದ್ರೆ ರೇಷನ್ ಕಾರ್ಡ್ ಕೊಡ್ತಾನ. ನಿನ್ನೆ ದಂಡ ಇಲ್ಲೋಯ್ತು? ನಿನ್ನೆದಂತ ಮಧ್ಯಾಹ್ನಕ್ಕೆ ಮಣ್ಣು ತಿನ್ನುದ? ಮಾವ, ಅದು ಜಾತಿದ್ ಕೋಳಿ ಅಲ್ವಾ? ಒಂದೆರಡು ದಿನ ಇರ್ಲಿ. ಜಾತಿದೆಂತ ಮತ್ತೆ ಹುಟ್ಟುದಿಲ್ವಾ? ಇವೊಂದೊಂದು ಅಧಿಕ ಪ್ರಶ್ನೆ. ಕಷ್ಟಪಟ್ಟು ಸಾಕುದು ನಾನು. ಇವರು ಎಲ್ಲ ಕೊಂಡೋಗಿ ಮಾರ್ಲಿಕ್ಕೆ ಆಯ್ತು. ನನ್ನ ಹತ್ರ ಸಹ ದುಡ್ಡಿಲ್ಲ ಮಾರ್ರೆ. ಇದ್ದದೆಲ್ಲ ಗ್ರೂಪ್ ಈ ಕಟ್ಲಿಕ್ಕೆ ಆಯ್ತು. ನೀನು ಸುಮ್ಮನೆ ಕೂತ್ಕೋ. ಗ್ರೂಪ್ ಅಂತೆ ಗ್ರೂಪ್. ಸರಿ ತಿಂದು ಮಲಗಿ ಸಾಯ್ಲಿಕ್ಕೆ ಆಯ್ತು. ಎಲ್ಲ ಮಕ್ಳೇ ಎಂತ ನಿಮ್ದು? ಶಿವರಾತ್ರಿದು ಕಾಗದ ತನಿಯಪ್ಪನ್ನ ಬರ್ಬೇಕು. ಅಪ್ಪೆ, ಶಿವರಾತ್ರಿದ್ದು ಕಾಗದ 96 ಆಯಿತು. ಸ್ವಲ್ಪ ಅರಳು ಮರಳು. ಸರ್ವರಿಗೂ ಸ್ವಾಗತ. ಹಾಂ, ಆಗಲಿ. ಊರಿನ ಯಾವ ಹಬ್ಬ ಇದ್ದರೂ ನೀವೆಲ್ಲರೂ ನೊಟ್ಟಿಗೆ ಸೇರಿಸ್ಕೊಂಡು ಹೋಗ್ತಿರಲ್ಲ, ಅದೊಂದು ಭಾರಿ ಖುಷಿ ಆಗ್ತದೆ. ಹಾಗೆ ಇರಬೇಕಲ್ಲ ವೀರಪ್ಪಣ್ಣ. ಡೊನೇಷನ್ ಅಲ್ಲೇ ಕೊಡುವಲ್ಲ? ಡೊನೇಷನ್ ಇರಲಿಯಪ್ಪ. ನಿಮ್ಮ ಮಗ ತೀರಿದ ಮೇಲೆ ಹುಲಿ ವೇಷ ಒಂದು ನಿಂತಿದೆಯಲ್ಲ, ಅದೊಂದು ಶುರು ಆದರೆ ಭಾರಿ ಒಳ್ಳೆದಿತ್ತು. ಹೌದು ಮಾರೆ,
ನಾನು ಯಾವಾಗಿಂದ ಹೇಳ್ತಿದ್ದೇನೆ ಈ ವರ್ಷ ಅದರೊಂದು ಹುಲಿವೇಷ ಇಳಿಸುವ ಅಂತ. ನಿಂಗೆಂತ ಕದಿಕೆ ಪ್ರಸಂಗ? ದೊಡ್ಡವರು ಮಾತಾಡುವಾಗ ಮಧ್ಯೆ ಬಾಯಿ ಹಾಕುದು, ಸುಮ್ನೆ ಕೂತ್ಕೊಳ್ಳ. ಇವ್ರದಂದು ಯಾವಾಗ್ಲೂ ಒಂದೇ ರೀತಿ ಇರ್ತದ? ಅವ್ರು ಸತ್ತಿದ್ದಾರಂತೆ ಎಲ್ರು ಸಾಯ್ತಾರಾ? ಅಧಿಕ ಪ್ರಸಂಗ ಏನಾದ್ರೂ ಮಾತಾಡಿದ್ರೆ ಮುಸುಂಟಿಗೆ ಬಡಿತೇನೆ. ಈ ಮನೆಯಲ್ಲಿ ಒಂದು ಹೆಣ ಬಿದ್ದದು ಸಾಕಾಗ್ಲಿಲ್ವಾ? ಎಲ್ರು ಇಲ್ಲಿ ಸಾಯ್ಬೇಕಂತವಾ? ಅಲ್ಲ, ನೀವು ಸಹ ಎಂತ ಅವನ ತಾಳಕ್ಕೆ ತಕ್ಕ ಕುಣಿತೀರಲ್ಲ. ಇನ್ನು ವೇಷ ಗೀಸ ಅಂತ ಇದ್ದ ಕಡೆ ಎಲ್ಲ ಹೋದ್ರೆ ನಾನು ಯಾವುದಕ್ಕೆ ಸಹ ಇಲ್ಲ. ಯಾವಾಗ ನೋಡಿದ್ರೆ ಇವ್ರದ್ದು ವೇಷ ಅದು ಇದು ಮುಗಿಲಿಕ್ಕೆ ಇಲ್ಲ. ವೀರಪ್ಪಣ್ಣ ಹೊರಡ್ತೇವೆ. ಎಲ್ರೂ ಬನ್ನಿ ಆಯ್ತಾ? ಎಲ್ಲರೂ ಬರ್ತೇವೆ. ಆಯ್ತು. ಆಯ್ತಾ ನಿಮ್ದು ಬೊಬ್ಬೆ? ಇನ್ನೂ ಸ್ವಲ್ಪ ಬೊಬ್ಬೆ ಹಾಕಿ. ಬಂದವ್ರ ಮುಂದೆ ಎಲ್ಲ ಮರ್ಯಾದೆ ತೆಗಿಲಿಕ್ಕೆ ಆಯ್ತು ನೀವು. ಸಾಕು ಸಾಕು ನಿನ್ನ ಬಬ್ಬೆ ಹೊಡೆದದ್ದು. ಹಾಂ, ಯಾವಾಗ ಹೊರಡ್ಲಿಕ್ಕೆ ಹೇಳಿದೆ ನಾನು? ಇನ್ನೂ ಹೊರಡಲಿಲ್ಲ ನೀನು. ಹಾಂ, ಅಲ್ಲಿ ಪಂಚಾಯತಲ್ಲಿ ಜನ ಸೇರಿದ್ರೆ ಯಾರು ನೀನು ನಿಲ್ತಿಯಲ್ಲ ಇನ್ನು? ಇನ್ನೆಂತ ಹೊರಡುದು? ಆಗ್ಲೇ ಹೊರಟಾಗಿದೆ ನಾನು. ಬೇಗ ಬನ್ನಿ ಮಾರೇ. ಅಪ್ಪದ ಹೆಬ್ಬೆಟ್ಟು ತಗೊಂಡಿದ್ಯಾ? ಆಗಿದೆ. ಅವಳ ದಸ್ಕತ್ತು ಅದು ಸಹ ಆಗಿದೆ. ಇವ್ರದೊಂದು ಕಿರಿಕಿರಿ. ಅಜ್ಜಿ ಬಡ್ಸಿಟ್ಟಿದ್ದೇನಲ್ಲಿ, ಊಟ ಮಾಡಿ. ಇನ್ನು ಕೇಳಿತಲ್ಲ, ನಾನ್ ಸಾಮಾನ್ ತಕೊಂಡ್ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ, ಬರ್ತೇನೆ. ಗಮ್ಮತ್ತು ಕೊಂಡ್ರಲ್ಲೇ. ಹೇಗೆ ತಗೊಳ್ಬೋದ ಮಾರ? ಏನ್ ತನಿಯ ತಗೊಳ್ಳದೆ? ಖಂಡಿತ ತಗೊಳ್ತಾರೆ. ಒಂದು ರೇಟ್ ಎಷ್ಟು ಸಿಗ್ಬೋದು ಸಾಧಾರಣ? ಒಂದು 300-350. ನಾನು ಕೊಡ್ತೇನೆ. ಆಗ ನಾನು ಹೇಳಿಲ್ವಾ, ಈ ಜನ ಹೆಸರಿಗೆ ಮಾತ್ರ ಅಧ್ಯಕ್ಷ, ಇವ್ರದ್ದೆಂತ ನಡೆಯುವುದಿಲ್ಲ, ಎಲ್ಲ ಆ ಜನದ್ದೇ. ಅಲ್ಲ, ಎಲ್ಲದಕ್ಕೆ ನನ್ನನ್ನೆಂತಕ್ಕ ದುಡ್ದು? ನೀವು 11 ಜನ ಎಂತಕ್ಕೆ ಮಣ್ಣು ತಿನ್ಲಿಕ್ಕಿರುದಾ ಮೆಂಬರ್ಗಳು? ಈ ಒಬ್ಬ ಬಂದ ಇವತ್ತು ನೇತಾಡ್ಕೊಂಡು, ಇವನ ಹತ್ರ ಎಂತ ಆಗ್ಲಿಕ್ಕಿಲ್ಲ ಸಾವು. ಹಾಗಾದ್ರೆ ನಮ್ಗೆ ಇಲ್ಲಿ ಅಂತ ಅವಕಾಶ ಇಲ್ಲ ಮಾರೆ. ಅವನದೇ ಸ್ವಂತ ಪಂಚಾಯಿತಿಯಾಗಿ ಮಾಡ್ತಾನೆ. ಸತೀಶ, ಒಂದು ಚಾ ಕೊಡು. ಇಲ್ಲಿಗೆ ತಿಂದ್ರದಲ್ಲ ಬೋಡಿ. ನನಗಿಂತ ಬೇಡ ಮಾರೆ, ಬೇಕಿದ್ರೆ ಕೇಳಿದ್ರು. ಶೇಖರ ಬಾರ ಚಾ ಕುಡಿಯುವ. ಚಾ ಬೇಡವ, ಮನೆಯಲ್ಲಿ ಊಟ ಮಾಡಿದೆ. ದೀಪ ಮತ್ತೆ ಅಜ್ಜ ಬರ್ತಾರಂತೆ ಪಂಚಾಯತಿಗೆ ಹೋಗ್ಲಿಕ್ಕೆ. ಹಣ್ಣಾದ್ರೂ ತಿನ್ನು ಮಾರಾಯ. ಎಲಡಿಕೆ ಕೊಡು. ಇದಕ್ಕೊಂದು ಒಳ್ಳೆ ರೇಟ್ ಇಡಿಸು ಮಾರ. ನಾನು ಹೇಳಿದ್ದಲ್ಲ, ಒಳ್ಳೆ ಜಾತಿದ್ದು. ಒಂದು 375 ಕೊಡಿ. ಎಂತ ಮಾರ ಸುಮ್ಮನೆ 375 ಅಂತೆ. ಬಾಯಿಗೆ ಬಂದಾಗ ರೇಟ್ ಹೇಳುದಾ? ಸ್ವಲ್ಪ ಜಾಸ್ತಿ ಹೇಳ್ತಿದ್ದೀರಾ ಅಂತ ನೀವು. ಎಂತ ಜಾಸ್ತಿ? 375. ಮತ್ತೆ ಎಂತ ಮಾರೆ, ನಾವು ನೋಡದ ಕೋಳಿಯ? ನೋಡ ಮೊದಲು ಹಾರ್ತದ ನೋಡು. ಹಾರ್ತದ ಮಾರಾಯ, ಈಗ ನೋಡು. ಆರದೆ ಏನು ಮಾರ? ಹುಂಜ ಅಲ್ವಾ? ನೋಡ್ಲಿ ನೋಡ್ಲಿ ಬಿಡು ತನಿಯ. ಮಾವ, ನಾ ರೇಷನ್ಗೆ ಹೋಗಿ ಬರ್ತೇನೆ. ಹಾ, ಇರಪ್ಪನ. ಸೇಕೋ ಹೊಡಿಲಿಕ್ಕೆ ಹೋದದ್ದು ಸುಮ್ಮನೆ ಅಲ್ಲ, ಅವನಿಗೆ ಸಾರಿ ಹೊಡಿಬೇಕಿತ್ತು, ಎಲ್ಲ ನಿಲ್ತಿತ್ತು. ಒಂದು ಲೆಟ್ರ್ ಬರೆದು ತಹಶೀಲ್ದಾರ್ ಕೊಡುವ. ಎಲ್ಲರೂ ಸೈನ್ ಹಾಕ್ಬೇಕು, ಒಬ್ಬನೇ ಗುಂಡಿಗೆ ಹಾಕುದಲ್ಲ. ಸ್ವಲ್ಪ ಊರಿನವ್ರ ಹತ್ರ ಸಹ ಹಾಕ್ಸೋ. ಅವನನ್ನು ಒಮ್ಮೆ ಇಲ್ಲಿಂದ ಓಡಿಸು. ಸೇಕೋ, ನಾವು ಹೋಗಿರ್ತೇವೆ ಆಯ್ತಾ? ಬಂಡೆ ಹೋಗಿ ಬರ್ತಾನೆ. ಬಾರಿ ನೋಡ್ತೀಯಂತೆ? ಇಲ್ಲ ಅವಳಿಂದ ಬಾರಿ ಹೋಗ್ತಾ ಇದ್ಯಂತೆ? ಇಲ್ಲ ಸರ್, ಹಾಗೇನಿಲ್ಲ ಸರ್. ಆಯ್ತಾಯ್ತು, ಎಲ್ಲ ಸರಿ ಉಂಟು. ನಾಳೆ 10 ಗಂಟೆಯಿಂದ ತಗೊಂಡು ಆಯ್ತಾ? ಜಾಗ್ರತೆ ಸ್ವಲ್ಪ. ಎಂತ ಕೆಲಸಕ್ಕೆ ಹೋಗ್ಲಿಲ್ವಾ? ಹೋಗ್ಲಿಕ್ಕೆ ಉಂಟು ವೀರಪ್ಪಣ್ಣ. ವೀರಪ್ಪ ಬಾಬಾ, ಏನ್ ಈ ಕಡೆ ಮೊಮ್ಮಗಲ್ವಾ? ಹೌದೌದು. ನಿನ್ ಶಾಲೆನ ಅರ್ಧದಲ್ಲಿ ಬಿಟ್ಟದ ಮನೆ. ನೋಡ್ತಾನೆ ಆ ಬಟ್ಟೆಗಳ ಜೊತೆ ಯಾವಾಗ್ಲೂ ತಿರ್ಗಾಡ್ತಿರ್ತಾನೆ. ಕಲಿದ್ರು ಸೇರಿದ್ದಾನೆ, ಅದು ಸ್ವಲ್ಪ ಮಕ್ಕಳಾಟಿಗೆ. ಹಾಗಂತ ದಾರಿ ತರಬೇಕಲ್ಲ. ಎಂತದಕ್ಕೆ? ಅದು ಅದಕ್ಕೆ ಅವನ ಆದಾಯ ಸರ್ಟಿಫಿಕೇಟ್ ಅಲ್ಲ, ಅದು ಮಾಡುವ ವೀರಪ್ಪ, ಅದು ಒಂದು ಸರಿ ಮಾಡಿ ಕೊಡ್ಬೇಕು. ಮಾಡುವ. ಸರಿ ಉಂಟಲ್ಲ ಇದೆಲ್ಲ? ಸರಿ ಉಂಟು, ಸರಿ. ಹೆಸರು ದೀಪಕ್. ಹೌದು. ತಂದೆ ಹೆಸರು ದಿವಂಗತ ನೀಲಯ್ಯ. ಹೌದೌದು. ಇದು ಎಷ್ಟು ವರ್ಷ ಆಯ್ತು ತೀರಿ? ಇವನು 1 ವರ್ಷದ ಮಗು ಇರುವ. ತಾಯಿ ಹೆಸರು ಲಲಿತಾ. ಎಲ್ಲಿದ್ದಾಳೆ? ಅವಳು ರೇಷನ್ ಅಂಗಡಿ ಹೋಗಿದ್ದಾಳೆ, ತಿಂಗಳಿಗೆ ಮೇಲ್ವಾ ಹಾಗೆ ಹೋಗಿದ್ದಾಳೆ. ಅವಳ ದಸ್ಕತೆಲ್ಲ ಆಗಿದೆ. ಚಿಕ್ಕ ವಯಸ್ಸಲ್ಲ ಪಾಪ. ಛೇ, ಆಗ್ಲಿ. ಜಾತಿ ಮನುಷ್ಯ. ಇದ್ಯಾರು ಬರ್ತಿದ್ದು? ಗೌರ್ಮೆಂಟ್ ಅಪ್ಲಿಕೇಶನ್ ಬರ್ತಿದ್ದಾರೆ. ಏನಿದು ಹುಚ್ಚುಗಟ್ಟದು? ತೆಗ್ರದು. ಯಾರದ ಬರ್ತದ್ದು? ನಾನೇ ಬರ್ದದ್ದು. ಎಂತ ಆಯ್ತು ಈಗ? ಕಾಸು ಕೊಟ್ರೆ ಎಂತ ಸಹ ಮಾಡ್ತೀರಂತೆ? ಇದಕ್ಕೆ ಸಹ ಒಂದು ಬರೀರಿ. ಎಂತ ಮಾತಾಡ್ತದೆ? ಕಾಸು ಕೊಡುವ. ನೀನು ಎಲ್ಲಿ ಮಾತಾಡ್ತಿದ್ದೆ ಅಂತ ಗೊತ್ತುಂಟ? ಪಂಚಾಯತಿಯಲ್ಲಿ ಮಾತಾಡ್ತು. ಎಂತ ಈಗ ಕೆಲಸ ನಿಮ್ದಲ್ವಾ? ಹೌದು. ಅವನೆಂತಕ್ಕೆ ಬಂದದ್ದು? ಪಂಚಾಯತಿಗೆ ಯಾರು ಸಹ ಬರ್ಬೋದು. ಯಾರು ಸಹ ಬರ್ಬೋದು ಅಂತೇಳಿ ಹಾದಿ ಬೀದಿಯಲ್ಲಿ ನಾಯಿಗಳೆಲ್ಲ ಬಂದು ಇಲ್ಲಿ ಬಂದು ಬಗಳಿಗಿಲ್ಲ. ನಾಯಿ ನೀವು, ಪಂಚಾಯತಿ ನಿಮ್ಮ ಅಪ್ಪ ಅಂದ. ಎಂತ ಮಾತಾಡ್ದು ನೀನು? ಎಂತ ಮಾತಾಡ್ದು? ಅದಕ್ಕೆ ಪ್ರಸಂಗ. ನಾನೆಂತ ಅದಕ್ಕೆ ಪ್ರಸಂಗ ಮಾಡಿದೆ? ಅದ್ರಲ್ಲಿ ತಪ್ಪಿದ್ರೆ ತಪ್ಪಂತೇಳಿ, ಅದೆಲ್ಲ ತಪ್ಪು. ಮಾತಾಡ್ಲಿಕ್ಕೆ ಇವನನ್ನ ತಮ್ಮನಾಗ ಅದಕ್ಕೆ ಬಂದ. ಅವನ ಪಾಪ ಆಗ್ತದೆ ನಿಂಗೆ. ಅಪ್ಪನ ಸುದ್ದಿ ನೋಡ ಬೇಡ. ಹೋದ್ರೆ
ಆಗ ಅಷ್ಟು ಚಂದ ಹಾರಾಡ್ತದೆ, ಹಾರದೇನು? ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.